ಐಹೊಳೆ. ಬಟ್ ಐಹೊಳೆಯಿಂದ 35 ಕಿಲೋಮೀಟ್ರಲ್ಲಿ ಬಾಗಲಕೋಟೆ ಜಿಲ್ಲೆ ಬರುತ್ತೆ. ಈ ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿರ್ತದೆ. ತಾವೆಲ್ಲ ಪ್ರವಾಸ ಮಾಡಬೇಕಾದ್ರೆ ಹಿಸ್ಟಾರಿಕಲ್ ಪ್ಲೇಸ್ ಅಂದರೆ ಐಹೊಳೆ, ಬಾದಾಮಿ ಆ್ಯಂಡ್ ಪಟ್ಟದಕಲ್ಲು. ಧಾರ್ಮಿಕ ಅಂದರೆ ಮಹಾಕೂಟ ಬರುತ್ತೆ, ದಕ್ಷಿಣ ಕಾಶಿ ಓಲಿ ಪ್ಲೇಸ್. ಅದರ ನಂತರ ಬನಶಂಕರಿ ದೇವಸ್ಥಾನ, 2 ಸೆಂಟರ್ದಲ್ಲಿ ಒಂದು ಮಾಡರ್ನ್ ಟೆಂಪಲ್ ಅಂದರೆ ಶಿವಯೋಗಿ ಮಂದಿರ. ಅವೆಲ್ಲ ಆನ್ ದ ವೇನೆ ಸಿಗುವಂಥ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳೆಲ್ಲ. ಬಟ್ ಇದು ಐಹೊಳೆ ಹಳೆಗನ್ನಡದ ಶಿಲಾಶಾಸನದಲ್ಲಿ ಆರ್ಯಪುರ ಅಂತಿದೆ. ಐಹೊಳೆಯ ಮೊದಲನೆಯ ಹೆಸರು ಆರ್ಯ ಆ್ಯಂಡ್ ಪುರ. ಪುರ ಅಂದರೆ ನಗರ, ಸಿಟಿ. ಆರ್ಯ ಅಂದರೆ ಆರ್ಯ ಜನಾಂಗದವರು. ಇವಾಗ ಐಹೊಳೆ ಅನ್ನೋದು ದಂತಕಥೆ, ಒಂದು ಮ್ಯಾಥಾಲಜಿ ಸ್ಟೋರಿಯಿಂದ ಒಂದು ಪೌರಾಣಿಕ ಕಥೆಯ ಮೂಲಕ ಐಹೊಳೆಯಲ್ಲಿ ಹೆಸರು ಬರ್ತದೆ. ಆದರೆ ಈ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಫಸ್ಟು ಆಡಳಿತ ಹೇಗೆ ಮಾಡಬೇಕು, ಶಿಲ್ಪಕಲಾ ಅವರ ಒಂದು ಸಂಸ್ಕೃತಿಯನ್ನು ತಿಳಿಸ್ಕೊಟ್ರೆ ಫಸ್ಟ್ ಯಾರಂದರೆ ಕದಂಬರು. ಮೊದಲು ಫಸ್ಟು ಕದಂಬ ಡೈನೆಸ್ಟಿ ಇನ್ನು ಸೌತ್ ಕರ್ನಾಟಕದಲ್ಲಿ. ಆದರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು 5ರಿಂದ 8ನೇ ಶತಮಾನ ಚಾಲುಕ್ಯರು ಜಯಸಿಂಹ ಆ್ಯಂಡ್ ರಣರಾಗ, ಚಾಲುಕ್ಯನ್ ಫೌಂಡರ್ ಬೈ ಜಯಸಿಂಹ ಆ್ಯಂಡ್ ರಣರಾಗ, ಇವರು ಫಸ್ಟ್ ಐಹೊಳೆಯಲ್ಲಿ ಬಂದಾಗ ಐಹೊಳೆ ಚಾಲುಕ್ಯರ ಮೊದಲನೇ ರಾಜಧಾನಿ ಸರಿತು, ಫಸ್ಟ್ ಕ್ಯಾಪಿಟಲ್ ಇದು. ನಂತರ 1ನೇ ಪುಲಿಕೇಶ, ಮಂಗಳೇಶ, ಇಮ್ಮಡಿ ಪುಲಿಕೇಶ ಬಂದ ನಂತರ 2ನೇ ರಾಜಧಾನಿಗೆ ಬಾದಾಮಿ, ದಟ್ ಇಸ್ ರಾಯಲ್ ಕ್ಯಾಪಿಟಲ್ ಸಿಟಿ. ಹೀಗಾಗಿ ನಾವು ಹಿಸ್ಟ್ರಿಯಲ್ಲಿ ಬಾದಾಮಿ ಚಾಲುಕ್ಯ ಅಂತ ನಾವು ಓದ್ಬೋದು ಇತಿಹಾಸ ಪುಟಗಳಲ್ಲಿ. ಬಟ್ ಈ ಚಾಲುಕ್ಯರು ಪ್ರಪ್ರಥಮವಾಗಿ ದಕ್ಷಿಣ ಭಾರತದಲ್ಲಿ ವಾಸ್ತುಶಿಲ್ಪ ಕಲೆಯನ್ನು 2 ವಿಭಾಗ ಮಾಡಿದರು. ಒಂದು ಬೇರೆ ಕಡೆಯಿಂದ ಕಲ್ಲನ್ನು ಕಲೆಕ್ಟ್ ಮಾಡಿ ದೇವಸ್ಥಾನ ಕಟ್ಟಿರೋದು, ಇನ್ನೊಂದು ಇರ್ತಕ್ಕಂಥ ಒಂದೇ ಬಂಡೆಯನ್ನು ಸಿಂಗಲ್ ಮೊನೋಲಿಥಿಕ್ ರಾಕನ್ನು ಸೆಲೆಕ್ಷನ್ ಮಾಡಿಕೊಂಡು ಬಂಡೆಯನ್ನು ಕೊರೆದು ಗುಹೆಗಳನ್ನು ಮಾಡಿರುವುದು. ಇದು ಒಳಗಿನಿಂದ ಹೊರಗೆ ಬರ್ತಾನೆ. ದೇವಸ್ಥಾನ ಕಟ್ಟುತ್ತಾ ಅಂದರೆ ಫಸ್ಟು ಗರ್ಭಗುಡಿ, ಸಭಾಮಂಟಪ, ಇದೆಲ್ಲ ಮುಖಮಂಟಪ. ದೇವಸ್ಥಾನ ಕಟ್ಟಿದ್ರೆ ಹೊರಗಡೆ ಅಂದರೆ ಈ ಥರ. ಆದರೆ ಬಾದಾಮಿಲಿ ಹಾಗಲ್ಲ, ಮೇಲಿಂದ ಕೆಳಗಡೆ ಬಂಡೆನ ಕಟ್ ಮಾಡಿ ಫಸ್ಟು ಮುಖಮಂಟಪ, ಸೆಕೆಂಡ್ ಸಭಾಮಂಟಪ, ಕೊನೆಗೆ ಗರ್ಭಗೃಹ. ಒಂಥರ ಮೈನಸ್ ಆಗುತ್ತೆ, ಇಲ್ಲಿ ಹ್ಯಾಡ್ ಆಗುತ್ತೆ, 1/9 ಆಗುತ್ತೆ. ಬಟ್ ಇಲ್ಲಿ ಚಾಲುಕ್ಯರ ರಾಜಕೀಯ ಕೇಂದ್ರ ಸ್ಥಳ ಅಂದರೆ ಬಾದಾಮಿ ಪೊಲಿಟಿಕಲ್ ಸೆಂಟರ್. ಆದರೆ ಐಹೊಳೆ ವಾಸ್ತು ಶಿಲ್ಪಕಲೆಗಳ ಪ್ರಯೋಗಶಾಲೆ. ಚಾಲುಕ್ಯರ ಕಾಲದಲ್ಲಿ ಒಂದು ದೊಡ್ಡ ಅಗ್ರಹಾರ ವಿದ್ಯಾ ಕೇಂದ್ರ. ಎಲ್ಲ ಥರ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲ್ತ್ಕೊಂಡು ನಂತರ ಬೇಲೂರು, ಹಳೆಬೀಡು, ಹಂಪಿ ಎಲ್ಲ ಪಟ್ಟದಕಲ್ಲು ನಂತರ ಆಗಿದೆ. ಹೀಗಾಗಿ ಐಹೊಳೆ ಶಿಲ್ಪಕಲೆಯ ತೊಟ್ಟಿಲು, ಅದೇ ಶಿಲ್ಪಕಲೆ ಒಂದು ಗುರುಕುಲ. ಆದರೆ ಇಲ್ಲಿ ಏನಾಗಿದೆ, 5ರಿಂದ 8ನೇ ಶತಮಾನದಲ್ಲಿ ವೈಷ್ಣವ, ಶೈವ, ಜೈನ, ಬೌದ್ಧ ಸರ್ವಧರ್ಮ ದೇವಸ್ಥಾನ ಕಟ್ಟಿ ರಾಜ್ಯಭರ ಮಾಡಿ ಎಲ್ಲ ಚಾಲುಕ್ಯರು ಹೋಗಿಬಿಟ್ರು. ಆದರೆ ಇಲ್ಲಿ 1958ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ASI ಡಿಪಾರ್ಟ್ಮೆಂಟ್ ತೊಗೊಳ್ಳಿಕ್ಕಿಂತ ಮುಂಚೆ ಐಹೊಳೆಯಲ್ಲಿ ಪ್ರತಿಯೊಂದು ದೇವಸ್ಥಾನದ ಒಳಗಡೆ ಲೋಕಲ್ ಜನ ಯಾರು ಇರಲಿಕ್ಕೆ ಮನೆ ಇರೋದಿಲ್ಲ, ವಿತೌಟ್ ಎಕನಾಮಿಕ್ ಪೀಪಲ್ಸ್, ಅವರೆಲ್ಲ ಅವ್ರವರು ಸ್ವಂತ ಮನೆ ಥರ ಮಾಡಿಕೊಂಡು ಇಲ್ಲಿ ಅಡುಗೆಲ್ಲ ಮಾಡ್ಕೊಂಡು ಟೆಂಪಲ್ ಒಳಗಡೆ ಇದ್ರಂತೆ, ಟೆಂಪಲಲ್ಲೇ. ಅದೇ ಸಮಯದಲ್ಲಿ 1958ರ ಪೂರ್ವದಲ್ಲಿ ಕೆಲವೊಂದು ಬ್ರಿಟಿಷ್ ಅಧಿಕಾರಿಗಳು ಕೆಲವೊಂದು ಮಾನ್ಯುಮೆಂಟ್ ಸರ್ವೆ ಮಾಡಲಿಕ್ಕೆ ಬಂದಾಗ ಅವರಿಗೆಲ್ಲ ಯಾವುದು ವಿಷ್ಣು, ಯಾವುದು ಶಿವ, ನಮ್ಮ ದೇಶದ ಸಂಸ್ಕೃತಿ ಏನಿದೆ ಇನ್ನೂ ಗೊತ್ತಿಲ್ಲ ವಿದೇಶಿಯರಿಗೆ. ಹೀಗಾಗಿ ಈ ದೇಗುಲದೊಳಗಡೆ ಯಾವುದು ಕುಟುಂಬ ಇದೆ ನೋಡಿ, ಅದೇ ಹೆಸರನ್ನ ಇದರಲ್ಲಿ ಗ್ಲೋಬಲಲ್ಲಿ ಇತಿಹಾಸದಲ್ಲಿ ಪುಟಗಳಲ್ಲಿ ಉಲ್ಲೇಖ ಆಗಿದೆ. ಫಾರ್ ಎಕ್ಸಾಂಪಲ್ ಆಗಿ ಉಚ್ಚಮಲ್ಲಿ ಟೆಂಪಲ್ ಐಹೊಳೆ. ಯಾಕೆ ಈ ಊರಿನ ಹೆಣ್ಣು ಮಗಳು ದೇವಸ್ಥಾನ ಒಳಗಡೆ ವಾಸವಾಗಿದ್ರೆ ಅದಕ್ಕೆ ಉಚ್ಚಮಲ್ಲಮ್ಮ ಅಂತ ಹೆಸರು ಬಂತು. ದೆನ್ ಬಾರ್ಬಾಟ್, ಅದೇನೋ ಏರ್ ಕಟಿಂಗ್ ಮಾಡಿ ಫ್ಯಾಮಿಲಿ ದೇವಸ್ಥಾನ ಒಳಗಡೆ ವಾಸವಾಗಿದ್ದರಿಂದ ಅದಕ್ಕೆ ಬಾರ್ಬಾಟ್. ಇದು ಟೆಂಪಲ್ ಕಟ್ಟಿದವರು ಬೇರೆ, ಒಳಗಡೆ ಇದ್ದವರು ಬೇರೆ, ಅದಕ್ಕೆ ಹೆಸರನ್ನು ಕೊಟ್ಟವರು ಬೇರೆ. ಇದೆಲ್ಲ 200 ವರ್ಷಗಳಿಂದ ಬದಲಾವಣೆ ಆಗಿದ್ದು ಇವಾಗ ಅವರಿಂದ, ಇಂಗ್ಲೀಷರಿಂದ. ಬಟ್ ಇವಾಗ ಆರ್ಯಪುರಕ್ಕೆ ಒಂದು ಐಹೊಳೆ ಹೆಸರು ಹೇಗಂದರೆ, ಇಲ್ಲಿಂದ ಐಹೊಳೆಯಿಂದ 180 ಕಿಲೋಮೀಟರ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸೌದತ್ತಿ ಬರುತ್ತಲ್ವಾ, ಯಲ್ಲಮ್ಮ ಟೆಂಪಲ್, ತುಂಬ ಫೇಮಸ್ ಟೆಂಪಲ್. ಅವಳ ಗಂಡ ಯಾರಂದರೆ ಜಮುದಾಗ್ನಿ ಋಷಿಮುನಿ. ಅವರಿಬ್ಬರು ಮಗನೇ ಪರಶುರಾಮ, ವಿಷ್ಣು ದಶಾವತಾರಲ್ಲಿ 6ನೇ ಅವತಾರ. ಬಟ್ ಅವನು 21 ಸಾರಿ ಭೂಪ್ರದಕ್ಷಿಣೆಲ್ಲ ಸುತ್ತಿ ಪೂರ ಕ್ಷತ್ರಿಯರೆಲ್ಲ ಸಂಹಾರ ಮಾಡಿ ನಂತರ ಆ ರಕ್ತ ಸಿಂಚಿತವಾದ ಕೊಡಲೆಯನ್ನು ಇಲ್ಲಿ ನದಿ ಇದೆ ಊರ ಮುಂದುಗಡೆ ಮಲ್ಲಪುರ, ಆ ನೀರಲ್ಲಿ ವಾಶ್ ಮಾಡಿದಾಗ ನೀರೆಲ್ಲ ಕೆಂಪಾಗುತ್ತಂತ. ಅದೇ ಸಮಯದಲ್ಲಿ ಲೋಕಲ್ ಮಹಿಳೆಯರೆಲ್ಲ ಕುಡಿಲಿಕ್ಕೆ ನೀರು ತರಲಿಕ್ಕೆ ಹೋದಾಗ ಆ ನೀರನ್ನು ನೋಡ್ತಾ ಅಯ್ಯೋ ನನ್ನ ಹೊಳೆ, ಅಯ್ಯಯ್ಯೋ ಹೊಳೆ, ಐಹೊಳೆ ಅಂದ್ರಂತೆ. ಹೇಗೆ ಮೈಸೂರಿಗೆ ಮಹಿಷಾಸುರ ಮರ್ದಿನಿಪುರ, ಬೆಂದಕಾಳೂರು, ಬಾಂಬೆ, ಮುಂಬೈ, ಆ ಹೆಸರುಗಳ ಬದಲಾವಣೆ ಹೇಗಾಗಿದೆ, ಆರ್ಯಪುರಕ್ಕೆ ಅಯ್ಯೋ ನನ್ನ ಹೊಳೆ ಹೋಗಿ ಐಹೊಳೆ ಅಂತ ಒಂದು ಮ್ಯಾಥಾಲಜಿ ಸ್ಟೋರಿ ದಂತ ಕಥೆಯಿಂದ ಹೆಸರು ಬಂತಲ್ಲಿ. ಬಟ್ ಐಹೊಳೆಯಲ್ಲಿ 125 ಸ್ಮಾರಕಗಳಲ್ಲಿ ತುಂಬ ಇಂಪಾರ್ಟೆಂಟ್ ಟೆಂಪಲ್ ಅಂದರೆ ಇದು ದುರ್ಗಾ ಕಾಂಪ್ಲೆಕ್ಸ್. ಇಲ್ಲಿ 5ರಿಂದ 8ನೇ ಶತಮಾನ ಹೇಗೆ ಬೇರೆ ಆಗುತ್ತೆ, ಆ ಶಿಲ್ಪಕಲೆ ಕೂಡ ಚೇಂಜ್ ಆಗಿದೆ. ಇವಾಗ ನೀವೆಲ್ಲ ಅದಕ್ಕೆ ದುರ್ಗಾ ಅಂದ್ಕಲೆ ದುರ್ಗಾ ದೇವಸ್ಥಾನ, ಇಟ್ ವಾಸ್ ನಾಟ್ ದುರ್ಗಾ ಟೆಂಪಲ್ ಬಿಲ್ಕುಲ್. ಯಾಕಂದರೆ ಇಲ್ಲಿ ದುರ್ಗಾ ಅಂದರೆ ಆದಿಶಕ್ತಿ ಹೆಸರು, ದುರ್ಗಾ, ಪರಮೇಶ್ವರಿ, ಚಾಮುಂಡಿ. ದುರ್ಗ ಅಂದರೆ ಕೋಟೆ, ಚಿತ್ರದುರ್ಗ, ರಾಯದುರ್ಗ, ಕಲ್ಲಿನ ಕೋಟೆ. ಈ ದೇವಾಲಯನ ಕಟ್ಟಿದ ಮುಂಚೆನೇ ಚಾಲುಕ್ಯರು 6ನೇ ಶತಮಾನದಲ್ಲಿ ಕೋಟೆಯನ್ನು ಕಟ್ಟಿದ್ದಾರೆ. ಸುತ್ತು ಈ ಊರಿನ ಸುತ್ತು ಕೋಟೆ ಇದೆ, 1 ಕಿಲೋಮೀಟರ್ ಕೋಟೆ ಇದೆ. ಬಟ್ ಈ ಕೋಟೆ ಹತ್ತಿರದಲ್ಲೇ ದೇವಸ್ಥಾನ ಇರೋದ್ರಿಂದ ಇದಕ್ಕೆ ದುರ್ಗ ಅಂತ ಕೊಟ್ಟರು. ಇವಾಗ ಪ್ರವಾಸಿಗರು ಸ್ಥಳೀಯರೆಲ್ಲ ದುರ್ಗಾ, ಇಟ್ ವಾಸ್ ನಾಟ್ ಎ ದುರ್ಗಾ ಟೆಂಪಲ್. ಇದನ್ನು
8ನೇ ಶತಮಾನದಲ್ಲಿ ಇಮ್ಮಡಿ ವಿಕ್ರಮಾದಿತ್ಯ ಚಾಲುಕ್ಯರ ರಾಜ ಕಟ್ಟಿದ ದೇವಸ್ಥಾನ ಸನ್ ಗಾಡ್ ಟೆಂಪಲ್, ಸೂರ್ಯನಾರಾಯಣ ಟೆಂಪಲ್ ಮಾತ್ರ, ಅದಕ್ಕೆ ಇವಾಗ ಹೆಸರು ಬಂದಿದೆ ಇಷ್ಟು ಮಾತ್ರ. ಆದರೆ ದೇವಸ್ಥಾನಕ್ಕೆ ಎಲ್ಲಿ ಅತಿ ಹೆಚ್ಚು ಬೆಳಕಿನ ಸಾಂದ್ರತೆ ಹೆಚ್ಚಿರುತ್ತೆ ಅಲ್ಲಿ ಮಾತ್ರ ಅತಿ ಹೆಚ್ಚು ಕಾರ್ವಿಂಗ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇದು ಪ್ರದಕ್ಷಿಣೆ, ದೇವಸ್ಥಾನ ಒಳಗಡೆ ಹೋಗ್ಲಿಕ್ಕೆ ಪ್ರದಕ್ಷಿಣೆ, ಹೊರಗಡೆ ಅಲ್ಲ ಒಳಗಡೆನೇ ಪ್ರದಕ್ಷಿಣೆ ಇದೆ. ಕುಳಿತುಬಿಡ್ಲಿಕ್ಕೆ ನೋಡಿ ಸೋಫಾ ಹೇಗಿದೆ, ಕಕ್ಷಾಸನ ಅಂತ ಇದಕ್ಕೆ ಸೋಫಾ ಸೆಟ್ಟು, ಇವೆಲ್ಲ ದೇವರಿಗೆ ಬಿದ್ದಿರಲ್ಲ. ಇದು ಲೈಫ್ ಸ್ಟೋರಿ ನೋಡಿ. ಅವಳ ಮುಖ ಹೇಗಿದೆ ಅಂದರೆ ಕೆಳ ಫಸ್ಟ್ನೇ ಕಂಬದ ಮೇಲೆ ಕತ್ತೆ ಮುಖ ಇದೆ. ಲವ್ ಇಸ್ ಬ್ಲೈಂಡ್. ಇದು ನೋಡಿ ಹ್ಯಾಪಿ ಕಪಲ್ಸ್ ಇದೆ, ಹ್ಯಾಪಿ ಕಪಲ್ಸ್. ಇಲ್ಲಿ ನೋಡಿ ಹ್ಯಾಪಿ ಫ್ಯಾಮಿಲಿ ಹೇಗಿದೆ, ತಂದೆ ತಾಯಿಗಳು ಮಕ್ಕಳೆಲ್ಲ ಹೇಗೆ ನೋಡಬೇಕು, ಅವರಿಗೆ ಯಾವ ಥರ ಒಂದು ಇರತಕ್ಕಂಥ ಕೇರ್ಫುಲ್ ಹೇಗೆ ನೋಡ್ಕೊಳ್ಬೇಕು, ಅವಾಗ ಕೇಸಲಂಕರ ಹೇಗಿತ್ತು, ಆಭರಣಗಳ ಪ್ರಿಯ ನೋಡಿ ಹೇಗೆ ಕೊಳ್ಳಲ್ಲಿ ನೆಕ್ಲೆಸ್ ಹೇಗಿದೆ, ಆಗಿನ ಕಾಲದ ಫ್ಯಾಷನ್ ಸ್ಟೈಲ್ ನೋಡಿ, ಮಿನಿಸ್ಕಲ್ ಡ್ರೆಸ್ ಹೇಗಿದೆ, ಎಲ್ಲ ಅವರು ವೈಭವದ ಜೀವನ ಕಥೆಗಳನ್ನು ಪ್ರತಿಯೊಂದು ಕಲ್ಲಲ್ಲೇ ಇಲ್ಲಿ ನಾವು ಗಮನಿಸಬಹುದು. ಮಾತ್ರ ಸ್ವಲ್ಪ ಒಂದು ಪ್ರದಕ್ಷಿಣೆ ಹಾಕಿ ಬರೋಣ ಸ್ವಲ್ಪ. ಒಂದು ನಿಮಿಷ ಈ ಚಾಲುಕ್ಯರು ಇದ್ರಲ್ಲ ಅವ್ರು ಕನ್ನಡಿಗರ? ಕನ್ನಡಿಗ, ಮೂಲದವಾಗಿ ಕನ್ನಡಿಗರು. ಕದಂಬಸ್ಥಾನ ಕನ್ನಡಿಗರು, ಅವ್ರು ಕನ್ನಡಿ, ಇವರು ಕನ್ನಡಿಗರು. ಕರ್ನಾಟಕದ ಕನ್ನಡದ ಏಕೈಕ ರಾಜ ಅಂದ್ರೆ ಇಮ್ಮಡಿ ಪುಲಿಕೇಶಿ. ಇಟ್ಸ್ ವೆರಿ ಗ್ರೇಟ್. ಇಮ್ಮಡಿ ಪುಲಿಕೇಶಿ ಕದಂಬನ ಚಾಲುಕ್ಯನೇ. ಇಲ್ಲಿಂದ ಅಲ್ಲಿ ವರ್ಷವನ್ನು ಸೋಲಿಸಿ ಬರ್ತಾನೆ ಉತ್ತರ ಭಾರತದಲ್ಲಿ, ದ ಬ್ಯಾಂಕ್ ಆಫ್ ನರ್ಮದಾ ರಿವರ್ ಅಲ್ಲಿ ಸೋಲಿಸಿ ಬಂದಾಗ ಅವನಿಗೆ ದಕ್ಷಿಣ ಪತೇಶ್ವರ ಪ್ರಶಸ್ತಿ ಸಿಗುತ್ತೆ. ಆ ಪ್ರಶಸ್ತಿ ಹೇಗೆ ಸಿಕ್ಕಿದ್ರಿಂದ ರವಿ ಕೀರ್ತಿ ಬದಂತ ಒಂದು ಶಾಸನ ಕೂಡ. ಫಸ್ಟ್ ಕದಂಬರು ಬರ್ತಾನೆ, ಆಮೇಲೆ ಚಾಲುಕ್ಯರು, ನಂತರ ರಾಷ್ಟ್ರಕೂಟರು. ಅವರು ಕನ್ನಡಿಗರು, ಅವರು ಕನ್ನಡ. ಕಲ್ಯಾಣ ಚಾಲುಕ್ಯರು ಇವರು ಕನ್ನಡಿಗರೇ. ರಾಷ್ಟ್ರಕೂಟರು ನಮ್ಮ ಗುಲ್ಬರ್ಗ ಮಾಳಖೇಡ ಅದನ್ನ ಕ್ಯಾಪಿಟಲ್ ಮಾಡ್ಕೊಂಡು ನಂತರ ಅಲ್ಲಿಗೆ ಶಿಫ್ಟ್ ಆಗಿಬಿಟ್ರು ಮಹಾರಾಷ್ಟ್ರಕ್ಕೆ. ಅಜಂತ ಎಲ್ಲರೂ ಆ ಕಡೆ ಮಾತ್ರ. ಇನ್ನೊಂದು ಪರಶುರಾಮ ಅವನು ಕೊಡ್ಲಿನ ತಂದ್ಬಿಟ್ಟು ಕುಮಾರ ದ್ವಾರದಲ್ಲಿ ತೊಳಿತಾರೆ ಅಂತ ಹೇಳ್ತಾರೆ. ಹೌದು, ಅಲ್ಲಿ ಪಶ್ಚಿಮ ಬಂಗಾಳ ಬರೀ ಕ್ಷತ್ರಿಯರ ಬರೀ ಇಷ್ಟೇ ಇಲ್ಲ, ಇಲ್ಲೇ ಇರುದಿಲ್ಲ, ಈ ಭಾರತ ದೇಶದಲ್ಲಿ ಎಲ್ಲ ಕಡೆ ಸಂಹಾರ ಮಾಡೋದು ತೊಳ್ಕೊಂತ ಮರ್ಡರ್ ಮಾಡಿದವನು ಯಾವಾಗಲೂ ಬ್ಲಡ್ ಇದ್ರೆ ನಡ್ಕೊಂಡು ಹೋಗಲ್ಲ, ವಾಶ್ ಮಾಡ್ತಾನೆ, ಮತ್ತೊಂದು ಮರ್ಡರ್ ಮಾಡೋದು, ಮತ್ತೊಂದು ಬೇರೆ ಲಿಜೆಂಡರಿ ಸ್ಟೋರಿ. ಅವಾಗ ಕೆಂಪಾಗಿಲ್ಲ, ಇವಾಗ ಕೆಂಪಿಲ್ಲ. ದಂತಕತೆ ನಾವು ನಿಮಗೆ ಹೇಳೋದು, ನೀವು ಅವ್ರಿಗೆ ಹೇಳೋದು, ಈ ತರ.